ಇದು ಸಿಲಿಕಾನ್ ಸಿಟಿಯ ರಿಯಾಲಿಟಿ ಚೆಕ್. ಹೈಟೆಕ್ ಸಿಟಿ ಎಂದು ಜಗತ್ತಿನಾದ್ಯಂತ ಹೆಸರು ಮಾಡಿರೋ ನಮ್ಮ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗುವಂಥ ಪರಿಸ್ಥಿತಿ ಬಂದಿದೆ. ರಸ್ತೆ ಗುಂಡಿ, ಧೂಳು, ಕಸದ ರಾಶಿಯಿಂದ ಹೈರಾಣಾಗಿರೋ ಜನ ಆಡಳಿತ ವ್ಯವಸ್ಥೆಗೆ ಚೀಮಾರಿ ಹಾಕಿ ತಾವೇ ರಸ್ತೆ ರಿಪೇರಿಗೆ ನಿಂತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಂತಿರೋ ಈ ವರದಿ ನೋಡಿ. ಇದು ವರ್ತೂರು ಭಾಗದ ಬೆಳಗರೆ ರಸ್ತೆಯ ದುಸ್ಥಿತಿ. ಒಂದು ಕಡೆ ಕಣ್ಣು ಕಾಣದಷ್ಟು ಧೂಳು, ಇನ್ನೊಂದು ಕಡೆ ವಾಹನ ಸವಾರರ ಸೊಂಟ ಮುರಿಯೋ ಗುಂಡಿಗಳು. ಕಳೆದ ಹಲವು ತಿಂಗಳಿಂದ ಇಲ್ಲಿನ ನಿವಾಸಿಗಳು ನರಕ ಯಾತನೆ ಅನುಭವಿಸ್ತಾ ಇದ್ರು. ಈ ಬಗ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳಿಗೆ ದೂರು ಕೊಟ್ಟು ಸುಸ್ತಾಗಿದ್ರು. ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ. ಅಧಿಕಾರಿಗಳ ಈ ಜಾಣ ಕ್ರೂಡುತನದಿಂದ ರೋಸಿ ಹೋದ ಸ್ಥಳೀಯರು ಇವತ್ತು ರೊಚ್ಚಿಗೆದ್ದಿದ್ದಾರೆ. ಕೈಯಲ್ಲಿ ಲ್ಯಾಪ್ಟಾಪ್ ಹಿಡಿಯಬೇಕಿದ್ದವರು ಗುದ್ದಲಿ, ಪಿಕಾಸಿ, ಬಾಣಲಿ ಹಿಡಿದು ರಸ್ತೆಗಿಳಿದಿದ್ದಾರೆ. ತಾವೇ ಸ್ವತಃ ಟ್ಯಾಕ್ಟರಿಗಳಲ್ಲಿ ಮಣ್ಣು ತರಿಸಿ ಗುಂಡಿಗಳನ್ನು ಮುಚ್ಚಿ ರಸ್ತೆಯಲ್ಲಿದ್ದ ಕಸವನ್ನೆಲ್ಲ ಗುಡಿಸಿ ಸ್ವಚ್ಛ ಮಾಡಿದ್ದಾರೆ. ತಿಂಗಳುಗಟ್ಟಲೆ ಕಚೇರಿ ಅಲೆದ್ರೂ ಆಗದ ಕೆಲಸವನ್ನು ಈ ಜನ ಇವತ್ತು ಒಂದೇ ದಿನದಲ್ಲಿ ಮಾಡಿ ಮುಗಿಸಿದ್ದಾರೆ. ನಾವು ಟ್ಯಾಕ್ಸ್ ಕಟ್ಟೋದು ಯಾಕೆ, ನಾವೇ ರಸ್ತೆ ಮಾಡ್ಕೊಳ್ಳೋದಾದರೆ ಸರ್ಕಾರ ಯಾಕೆ ಬೇಕು ಅಂತ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗೆರೆಯ ನಿವಾಸಿ ಯೋಗೇಂದ್ರ ಅವರು ಮಾತಾಡ್ತಾ, ನಾವು ತುಂಬ ಬಾರಿ ಕಂಪ್ಲೇಂಟ್ ಮಾಡಿದ್ವಿ ಸರ್, ಆದರೆ ಯಾರೂ ಬಂದು ನೋಡಲೇ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಧೂಳಿನಿಂದ ಆರೋಗ್ಯ ಹಾಳಾಗ್ತದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡಿತಿದೆ, ಆದರೆ ಗ್ರೌಂಡ್ ರಿಯಾಲಿಟಿ ಮಾತ್ರ ಹೀಗಿದೆ. ಗಾರ್ಡನ್ ಸಿಟಿ, ಐಟಿ ಹಬ್ ಎಂದು ಕರೆಸಿಕೊಳ್ಳುವ ಬೆಂಗಳೂರಿನ ನಾಗರಿಕರೇ ಹೀಗೆ ರಸ್ತೆಗಿಳಿದು ರಿಪೇರಿ ಮಾಡೋ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ಆಡಳಿತ ವ್ಯವಸ್ಥೆಗೆ ಶೋಚನೀಯ ಸಂಗತಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.